ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಶಿವಗ ನಾಯಕ್ ಅವರೇ, ಶಾಂತಮ್ನವರೇ, ಆಮೇಲೆ ನಮ್ಮ ವೈದ್ಯಕೀಯ ಕಾಲೇಜಿನ ರಿಜಿಸ್ಟ್ರಾರ್ ಅಕಾಡೆಮಿಕ್ಸ್ ಡಾಕ್ಟರ್ ಚಂದ್ರಿಕಾ ಅವರೇ, ರಿಜಿಸ್ಟ್ರಾರ್ ರಿಸರ್ಚ್ ಡಾಕ್ಟರ್ ಮೇಘ ಅವರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ನಮ್ಮ ವೈದ್ಯಾಧಿಕಾರಿಗಳೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಆಮೇಲೆ ಹೋಮ್ ಗಾರ್ಡ್ಸ್, ಮಾಧ್ಯಮ ಮಿತ್ರರೇ, ಮತ್ತು ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಸ್ವಾಗತನ ಬಯಸ್ತೇನೆ. ಮತ್ತು 77ನೇ ವರ್ಷದ ಈ ಗಣರಾಜ್ಯೋತ್ಸವದ ಶುಭ ಹಾರೈಕೆ ನಮ್ಮ ಕಡೆಯಿಂದ. ಪ್ರಗತಿ ಬಗ್ಗೆ ಮಾತಾಡಬೇಕಂದ್ರೆ ಇದು ನಿತ್ಯ ನಿರಂತರ, ಇದು ಕೊನೆ ಇಲ್ಲ. ಅದು ನಾವು ಏನು ಸಾಧಿಸ್ತೀವಿ ನಾವಿಲ್ಲಿದ್ದಾಗ ಅದು ಮುಖ್ಯ ಅಂತ ಹೇಳ್ತೇನೆ. ಕಟ್ಟಡ ಕಾಮಗಾರಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ತುಂಬ ಕಡಿಮೆ ಇತ್ತು, ಅವಕಾಶಗಳು ಕಡಿಮೆ ಇತ್ತು, ಜಾಗ ಕಡಿಮೆ ಇತ್ತು. ಆದ್ರೂ ಕೂಡ ಸುಮಾರು ಸರಿ ಸಭೆಗಳನ್ನು ನಡೆಸಿ ಜಿಲ್ಲಾಧಿಕಾರಿಗಳಾಗಲಿ, ನಮ್ಮ ಜಿಲ್ಲೆಯ ಶಾಸಕರು, ಮಂತ್ರಿಗಳು, ಮತ್ತು ನಮ್ಮ ಇಲಾಖೆಯ ಮಂತ್ರಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಆಮೇಲೆ ACS ಆಗಿರೋ ಮೊಹಮ್ಮದ್ ಮೊಯ್ಸಿನ್ ಅವರು, ಆಮೇಲೆ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು, ಮತ್ತು ನಮ್ಮ DME ಅವರೆಲ್ಲರೂ ಸಹಕಾರದಿಂದ ಪ್ರಗತಿಯಂತೂ ಸಾಧಿಸ್ತಾನೆ ಇದ್ದೀವಿ. ಇವಾಗ ನಮ್ಮಲ್ಲಿ ಅರ್ಜೆಂಟಾಗಿ ಒಂದು ಹಾಸ್ಪಿಟಲ್ ಬೇಕಾಗಿದೆ. ಅದಕ್ಕೆ 180 ಬೆಡ್ ಇರೋ ಹಾಸ್ಪಿಟಲ್ ಕೂಡ ಸ್ಯಾಂಕ್ಷನ್ ಆಗಿದೆ KMERC ಇಂದ. ಅದು ಇನ್ನು ಕೆಲವೇ ದಿನಗಳಲ್ಲಿ ನಾವು ಅದನ್ನು ಪ್ರಾರಂಭ ಮಾಡೋದಕ್ಕೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ಇವಾಗಿರೋ ಕ್ಯಾಶುಯಾಲಿಟಿಯನ್ನ ತೆರವುಗೊಳಿಸಿದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವು ದಿನ DS ಅವ್ರಿಗೆ ಕೇಳ್ತಾ ಇದ್ದೀವಿ, ನಮ್ಮಲ್ಲಿ ಕ್ರಿಟಿಕಲ್ ಕೇರ್ ಬ್ಲಾಕ್ ಅನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಅಂತ. ಸೊ ಕ್ರಿಟಿಕಲ್ ಕೇರ್ ಬ್ಲಾಕ್ 50 ಬೆಡ್ ಇಂದು ಅದು ಸ್ಟಾರ್ಟ್ ಆದ ಕೂಡಲೇ ನಾವು ಇದನ್ನು ಬೆಳೆಸಿ ಇಲ್ಲಿ 180 ಬೆಡ್ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡ್ತೀವಿ. ಇಂಟಿಗ್ರೇಟೆಡ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಕೂಡ ಇವಾಗಲೇ ಕಟ್ಟಡ ಕಾಮಗಾರಿ ಆಗಿದೆ. ಇನ್ಸ್ಟ್ರೂಮೆಂಟ್ಸ್ನೆಲ್ಲ ನಾವು ಅಲ್ಲಿ ಕಳಿಸ್ತಾ ಇದ್ದೀವಿ. ಇನ್ನು 1 ತಿಂಗಳ ಒಳಗಡೆ ಅದು ಕೂಡ ಇಂಟಿಗ್ರೇಟೆಡ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಕೂಡ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕದಲ್ಲಿ ಕೇವಲ 2 ಕ್ರಿಟಿಕಲ್ ಕೇರ್ ಬ್ಲಾಕ್ TCC ಟ್ರಾಮಾ ಕೇರ್ ಸೆಂಟರ್ ಗೌರ್ಮೆಂಟ್ ಸ್ಯಾಂಕ್ಷನ್ ಆಗಿದೆ. ಅವು 2ರಲ್ಲಿ ಚಿತ್ರದುರ್ಗ 1. ನಮ್ಮ ಚಿತ್ರದುರ್ಗ ಸುಮಾರು 4 ಹೆದ್ದಾರಿಗಳಿಂದ ಇರೋದ್ರಿಂದ ಸರಾಸರಿ 550ಕ್ಕೂ ಹೆಚ್ಚು ಪ್ರತಿ ತಿಂಗಳು ಆಕ್ಸಿಡೆಂಟ್ಸ್ ನಮ್ಮಲ್ಲಿ ದಾಖಲಾಗ್ತದೆ. ಸೊ ಹಾಗಾಗಿ ನಮ್ಮಲ್ಲಿ ಈ ಟ್ರಾಮಾ ಕೇರ್ ಸೆಂಟರ್ ಅವಶ್ಯಕತೆ ತುಂಬ ಇರೋದ್ರಿಂದ ಅದನ್ನ ಆದಷ್ಟು ಬೇಗ ನಾವು ಸ್ಟಾರ್ಟ್ ಮಾಡೋದಕ್ಕೆ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ. ಅದನ್ನು ಹೊರತುಪಡಿಸಿ ನಮ್ಮಲ್ಲಿ 2023-24ರಿಂದ ಮೊದಲನೇ ಬಾರಿಗೆ ಮೆಡಿಕಲ್ ಕಾಲೇಜ್ 150 MBBS ಇಂದ ಸ್ಟಾರ್ಟ್ ಆಯಿತು. ಇವಾಗ ನಮ್ಮಲ್ಲಿ 450 MBBS ವಿದ್ಯಾರ್ಥಿಗಳಿದ್ದಾರೆ. ಸಾರ್ವಜನಿಕರ ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಪ್ರತಿಭಾವಂತರಿಗೆ ಮಾತ್ರ ಪ್ರತಿಭೆ ಕೊಡ್ತೀರಿ, ಅವಕಾಶಗಳು ಕೊಡ್ತೀರಿ ಅಂತ ಇತ್ತು. ಅದಕ್ಕೆ ನಾವೆಲ್ಲ ಯೋಚನೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ PUC ಓದಿರೋ ಹುಡುಗರಿಗೆ 100% ಜಾಬ್ ಅಶೂರೆನ್ಸ್ ಕೋರ್ಸಸ್ ಅನ್ನ ಮಾಡ್ಬೇಕಂತ ಹೇಳಿ ಬ್ಯಾಚುಲರ್ ಕೋರ್ಸಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಾಗಲೇ ನಾವು ಅನುಮೋದನೆ ತಗೊಂಡು ಆಗಿದೆ. ನಮ್ಮ ಜಿಲ್ಲೆಯ PUC ಸೈನ್ಸ್ ಓದಿರೋ ಹುಡುಗರಿಗೆ ನಮ್ಮಲ್ಲಿ ತುಂಬ ಅವಕಾಶಗಳಿದೆ. 100% ಜಾಬ್ ಅಶೂರೆನ್ಸ್ ಕೋರ್ಸಸ್ಸು ಯಾವುದಾದ್ರು ಅಂತ ಹೇಳಿದ್ರೆ ಅಲೈಡ್ ಹೆಲ್ತ್ ಸೈನ್ಸಸ್ಸಲ್ಲಿ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಅನಸ್ಥಿಷಿಯಾ ಟೆಕ್ನಾಲಜಿ, ಡಯಾಲಿಸಿಸ್ಸು, ಲ್ಯಾಬ್ ಟೆಕ್ನಾಲಜಿ, ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ಹೆಲ್ತ್, ಬ್ಯಾಚುಲರ್ಸ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ಈ ಥರ 280 ವಿದ್ಯಾರ್ಥಿಗಳು ಪ್ರತಿ ವರ್ಷ ಕೂಡ ನಮ್ಮಲ್ಲಿ ಪ್ರವೇಶಾತಿ ಪಡಿಬಹುದು. ಅದನ್ನು ಬಿಟ್ಬಿಟ್ಟು 60 ಜನ BSc ನರ್ಸಿಂಗ್ ಇದ್ರು. ಈ ವರ್ಷಕ್ಕೆ ನಾವು 100 ವಿದ್ಯಾರ್ಥಿಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮಲ್ಲಿ ಇನ್ನೂ ಸ್ಥಳಾವಕಾಶ ಸಿಕ್ಕರೆ ಈ ವರ್ಷ 26-27ನೇ ಸಾಲಿಗೆ ಪ್ರತಿ ವರ್ಷ ನಾವು 200 ಜನ BSc ನರ್ಸಿಂಗ್ ತಗೊಳ್ಳೋದಕ್ಕೆ ರೆಡಿ ಇದ್ದೀವಿ. ಆಮೇಲೆ ಇಲ್ಲಿ ಬ್ಯಾಚುಲರ್ಸ್ ಇನ್ ಫಿಸಿಯೋಥೆರಪಿ BPT ಕೋರ್ಸಸ್ ಕೂಡ 40 ಸೀಟ್ಸ್ ಅವಾಗಲೇ ತಗೊಂಡಾಗಿದೆ.
ನಮ್ಮ ಈ ವರ್ಷದ ಸಂಕಲ್ಪ ಏನು ಅಂತಂದರೆ ಸುಮಾರು 13 ವಿಭಾಗಗಳಲ್ಲಿ ಡಿಪಾರ್ಟ್ಮೆಂಟ್ಗಳಲ್ಲಿ MD ಮತ್ತು MS ಕೋರ್ಸಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಅಂತ. ಅದನ್ನು ನಾವು ಈ ವರ್ಷ ಸಾಧನೆ ಮಾಡಬೇಕಂತ ಇದೆ, ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳು ಇಷ್ಟೆಲ್ಲ ಅಡ್ಮಿಷನ್ ತಗೊಂಡು 3ನೇ ವರ್ಷಕ್ಕೆ ಬಂದಾಗ ನಮ್ಮ ಕಾಲೇಜಲ್ಲಿ CMCRI ಮೆಡಿಕಲ್ ಕಾಲೇಜ್ ಏನಿದೆಯಲ್ಲ, ಇದು ವೈದ್ಯಕೀಯ ಮಹಾವಿದ್ಯಾಲಯ ಆಗತ್ತೆ. ಇಲ್ಲಿ 3200 ವಿದ್ಯಾರ್ಥಿಗಳು ಒಂದು ವರ್ಷಕ್ಕಿರ್ತಾರೆ. ಭಾಗಶಃ ಮಧ್ಯ ಕರ್ನಾಟಕದಲ್ಲಿ ಇದು ಅತಿ ದೊಡ್ಡ ಸಂಸ್ಥೆಯಾಗಿ ಬೆಳೆಯೋದಕ್ಕೆ ಯಾರು ನಿಲ್ಸಕ್ಕಾಗೋದಿಲ್ಲ. ನಾವು ಬರೀ ಬಿಲ್ಡಿಂಗ್ ಕಟ್ಟೋದು, ವಿದ್ಯಾರ್ಥಿಗಳ ಅಡ್ಮಿಷನ್ ತಗೊಳ್ಳೋದು ಅಷ್ಟೇ ಅಲ್ಲ, ನಾವು ಕ್ವಾಲಿಟಿ ಆಫ್ ಎಜುಕೇಷನ್ ಕೂಡ ಕೊಡ್ತಿದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸು ಇಡೀ ನಮ್ಮ ರಾಜ್ಯದಲ್ಲಿ, ಟೀಚರ್ಸ್ಗಳು ತುಂಬ ಕಡಿಮೆ ಇದ್ದರು, ಇಡೀ ರಾಜ್ಯದಲ್ಲಿ 2ನೇ ಹೈಯೆಸ್ಟ್ ಸ್ಕೋರ್ ಮಾಡಿರೋ ನಮ್ಮ ಕಾಲೇಜ್ CMCRI. ಓವರ್ ಆಲ್ ಪರ್ಫಾರ್ಮೆನ್ಸ್ ತಗೊಂಡ್ರೆ CMCRI ರಾಜ್ಯದಲ್ಲಿ 7ನೇ ಸ್ಥಾನದಲ್ಲಿದೆ. ನಮ್ಮ ವಿದ್ಯಾರ್ಥಿಗಳು ಬರೀ ಓದೋದಷ್ಟೇ ಅಲ್ಲ, ಎಲ್ಲ ಥರದ ಸ್ಪರ್ಧೆ, ರಂಗೋಲಿ ಆಗಲಿ ಅಥವಾ ಯಾವುದೇ ಒಂದು ಕಾಂಪಿಟೇಷನ್ಸ್ ಆಗಲಿ, ಕ್ವಿಜ್ ಆಗಲಿ, ಎಲ್ಲದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಸುಮಾರು ಪ್ರೈಸ್ಗಳು ಕೂಡ ತಂದಿದ್ದಾರೆ. ನಿನ್ನೆ ತಾನೇ ರಾಜ್ಯ ಮಟ್ಟದ ಇದು ಟೂರ್ನಮೆಂಟ್ ಎಲ್ಲ ನಡೀತು, ಬೇರೆ ಬೇರೆ ಸ್ಪೋರ್ಟ್ಸ್ದು, ಅಂಡ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬ್ಯಾನರಲ್ಲಿ ಮಂಡ್ಯದಲ್ಲಿ. ನಮ್ಮ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸು ರನ್ನರ್ ಪ್ರೈಸ್ ಫುಟ್ಬಾಲಲ್ಲಿ ತಗೊಂಡಿದ್ದಾರೆ. ಫಿಸಿಕಲ್, ಮೆಂಟಲ್, ಸೋಷಿಯಲ್, ಹೆಲ್ತ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಎಜುಕೇಶನ್ ಮಾಡ್ತಾ ಇದ್ದೀವಿ ನಾವು. ನಮಗೆ ಖುಷಿ ಆಗುತ್ತೆ. ಐ ಥ್ಯಾಂಕ್ ಟು ಆಲ್ ಮೈ ಟೀಮ್ ಹೂ ಆರ್ ವಿತ್ ಅಸ್. ಕೆಲವು ಸಂಘ ಸಂಸ್ಥೆಗಳು ಬಂದು 1 ವರ್ಷದಿಂದ ನಮ್ಗೆ ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಸುಮಾರು ಜನ ಈ ಕಡೆ ಬಳ್ಳಾರಿ ಕಡೆ, ಕೊಪ್ಪಳದಿಂದ, ದಾವಣಗೆರೆ, ಶಿವಮೊಗ್ಗ ಸುತ್ತಲಿನ ಜನಗಳೆಲ್ಲ ಕ್ಯಾನ್ಸರ್ ಇದ್ರೆ ಬರೀ ಕಿದ್ವಾಯಿ ಕಳಿಸ್ಬೇಕು, ಇಲ್ಲಾಂದ್ರೆ ದುಡ್ಡು ಕೊಟ್ಟು ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಕಳಿಸ್ಬೇಕು, ಅದಕ್ಕೇನಾದ್ರು ನಮಗೆ ಒಂದು ಅವಕಾಶ ಮಾಡಿಕೊಡಿ ಇಲ್ಲಿ ಮಾಡಲಿಕ್ಕೆ ಅಂತ ಹೇಳಿ. ಅದಕ್ಕೂ ಕೂಡ ನಾವು ಟೆಕ್ನಿಕಲ್ ಅಪ್ರೂವಲ್ ತಗೊಂಡಿದ್ದೀವಿ. ಸದ್ಯದಲ್ಲೇ ಕಿದ್ವಾಯಿದು ಒಂದು ಬ್ರಾಂಚನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ. ಹೃದಯ ರೋಗಕ್ಕೆ ತಕ್ಕಂತೆ ಎಲ್ಲದೂ ಕೂಡ ಜಯದೇವ ಹಾಸ್ಪಿಟಲ್ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಎಲ್ಲ ಅಂಕಿಅಂಶಗಳು ಕೂಡ ಇದೆ, ಎಷ್ಟು ಜನ ಹೋಗ್ತಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದಕ್ಕೂ ಕೂಡ ನಾವು ಸಂಘ ಸಂಸ್ಥೆಗಳಿಂದ ಅವರೇ ಹೋಗಿ ನಮ್ಮ ಮಿನಿಸ್ಟ್ರಿಗೆ ಎಲ್ಲ ಕಡೆನೂ ಹೋಗಿ ಅಪ್ಲಿಕೇಶನ್ ಕೊಟ್ಟು ಬಂದಿದ್ರು. ಅದನ್ನು ಕೂಡ ಕಿದ್ವಾಯಿ ಜೊತೆಗೆ ನಾವು ಒಂದು ಜಯದೇವದ ಒಂದು ಬ್ರಾಂಚು ಕೂಡ ನೆಕ್ಸ್ಟ್ ರಿಪಬ್ಲಿಕ್ ಡೇ ಒಳಗಡೆನೆ ನಾವು ಸ್ಟಾರ್ಟ್ ಮಾಡ್ತೀವಿ. ಇನ್ನು ನಮ್ಮ ಟೀಚರ್ ಬರೀ ಪಾಠ ಮಾಡ್ತಾ ಇಲ್ಲ, ನಮ್ಮ ಬೋಧಕರು ಎಲ್ಲ ಕೂಡ ಈ ಸಂಶೋಧನಾ ಸಂಸ್ಥೆ ಅಂತ, ಇದು ಚಿತ್ರದುರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಇತ್ತು, ನಾವು ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿದ್ವಿ, ಸಂಶೋಧನಾ ಸಂಸ್ಥೆ ಅಂತ ಮಾಡಿದ್ವಿ. ಸೊ ಅದನ್ನು ಪ್ರಗತಿ ನೋಡೋದಕ್ಕೆ ನಮ್ಮ ಟೀಚರ್ಸ್ಗಳೆಲ್ಲ ಸಾಕ್ಷಿಯಾಗಿದ್ದಾರೆ. ಇಲ್ಲಿ ನಮ್ಮಲ್ಲಿ IRB ಅಂತ ಸ್ಟಾರ್ಟ್ ಮಾಡಿದ್ದೀವಿ, ರಿವ್ಯೂ ಬೋರ್ಡ್ ಇದೆ. ಅದು ಮೊನ್ನೆ ತಾನೇ ಸ್ಟಾರ್ಟ್ ಆಯಿತು. ಒಬ್ರು ಯಾರೋ ದೊಡ್ಡವರೆಲ್ಲ ಬಂದು, ನೀವು ಪೇಪರೆಲ್ಲ ಓದಿರಬೇಕು. ನಮ್ಮ ಟೀಚರ್ಗಳೆಲ್ಲ ಸೇರಿಕೊಂಡು 15 ಪಬ್ಲಿಕೇಶನ್, ಸೈಂಟಿಫಿಕ್ ಆರ್ಟಿಕಲ್ನ ಪಬ್ಲಿಷ್ ಮಾಡೋದಕ್ಕೆಲ್ಲ ಮೊನ್ನೆ ಪರ್ಮಿಷನ್ ತಗೊಂಡಿದ್ದಾರೆ. ಅದಲ್ಲದೆ ನಮ್ಮ ವಿದ್ಯಾರ್ಥಿಗಳು ಪೋಸ್ಟರ್ ಪ್ರೆಸೆಂಟೇಷನ್, ಆಮೇಲೆ ಓರಲ್ ಪ್ರೆಸೆಂಟೇಷನಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಮಂಗಳೂರು ಮತ್ತು ಹುಬ್ಳಿ ಆಮೇಲೆ ತುಮಕೂರಲ್ಲಿ ಹೋಗಿ ಪ್ರಶಸ್ತಿಗಳು ತಗೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಥರ ಬರೀ ಮೆಡಿಕಲ್ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸು, ಅಲೈಡ್ ಹೆಲ್ತ್, ಫಿಸಿಯೋಥೆರಪಿ ಎಲ್ಲರೂ ಕೂಡ ಈ ಥರದ ಸೈಂಟಿಫಿಕ್ ರಿಸರ್ಚ್ ಪಬ್ಲಿಕೇಶನ್ಸಲ್ಲಿ ರಿಸರ್ಚಲ್ಲಿ ತಮ್ಮನ್ನು ತಾವು ಅಳವಡಿಸ್ಕೋಬೇಕಂತ ಹೇಳಿ ನಾನು ಎಲ್ರಿಗೂ ಕೂಡ ಈ ಮೂಲಕ ಕೇಳ್ಕೊಳ್ತೇನೆ. ಸೊ ಹಾಗಾಗಿ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ನಿರಂತರವಾಗಿ CMCRI ಸಂಸ್ಥೆ ಬೆಳೀತಾ ಇದೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಎಲ್ರಿಗೂ ಸೇರಿಕೊಂಡು ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ, ಒಳ್ಳೆ ಪ್ರಗತಿ ಸಾಧಿಸೋಣ. ನಮ್ಮಲ್ಲಿ ಹಾಸ್ಪಿಟಲ್ ರಿಲೇಟೆಡ್ ಮಾತಾಡಬೇಕು ಅಂತ ಹೇಳಿದರೆ DS ಅವರಾಗಲೇ ಸುಮಾರು ಹೇಳಿದ್ದಾರೆ. ನಮ್ಮ ಮೆಡಿಕಲ್ ಕಾಲೇಜಿಂದ ಸುಮಾರು ವೈದ್ಯರುಗಳು ಇಲ್ಲಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಒಟ್ಟಿಗೆ ಸೇರಿಕೊಂಡು ನಾವು ಸರಾಸರಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ
ರೆಫರಲ್ ಕೇಸಸ್ 50% ಕಡಿಮೆ ಆಗೋಗಿದೆ. ಇನ್ನು ನಾವು ಸುಮಾರು ಒಂದು 80 ಜನ ಫ್ಯಾಕಲ್ಟಿನ ರಿಕ್ರೂಟ್ ಮಾಡಲಿಕ್ಕಿದೆ, ನಾವು ಮಾಡ್ತೀವಿ. ನನ್ನ ಉದ್ದೇಶ ಏನಂದ್ರೆ, ನನ್ನ ಸಂಕಲ್ಪ ಏನಂದ್ರೆ, ಮುಂದಿನ ವರ್ಷದ ಒಳಗಾಗಿ ನಾವು ಮೋರ್ ದನ್ 90% ರೆಫರಲ್ನ ಕಟ್ ಡೌನ್ ಮಾಡಬೇಕು ಅಂತ. ಬಡವರು ಇರ್ತಾರೆ, ಹಣ ಇರಲ್ಲ, ಅವ್ರಿಗೆಲ್ಲ ನಾವು ಸುಮ್ಮನೆ ರೆಫರೆನ್ಸ್ ಮಾಡಿ ಕಳಿಸೋದಲ್ಲ. ಅವರೆಲ್ಲ ಬೆಂಗಳೂರು ಮಂಗಳೂರಿಗೆಲ್ಲ ದಿನ ಬಸ್ ಎರಡು ಬಸ್ ಹೋಗುತ್ತೆ. ಮಣಿಪಾಲ್ ಹಾಸ್ಪಿಟ್ಲಿಗೆ ನಿಮಗೆಲ್ಲ ಗೊತ್ತಿರಬೇಕು, ಬಸ್ ಸ್ಟ್ಯಾಂಡಿಂದ. ಅದರಲ್ಲಿ 99% ಎಲ್ಲ ರೋಗಿಗಳೇ ಇರ್ತಾರೆ. ಅದು ಕಡಿಮೆ ಆಗಬೇಕು. ಅದು ಕಡಿಮೆ ಆಗಬೇಕಂದ್ರೆ ನಮ್ಮಲ್ಲಿರೋ ವೈದ್ಯರುಗಳು ಹೆಚ್ಚಾಗಬೇಕು, ಒಳ್ಳೆ ಸರ್ವಿಸಸ್ ಕೊಡಬೇಕು. ನಮ್ಮ ಸರ್ಜರಿ ಡಿಪಾರ್ಟ್ಮೆಂಟಲ್ಲೆಲ್ಲ ಹೊಸ ಉಪಕರಣಗಳೆಲ್ಲ ಬಂದಿದೆ. ಸೊ ರೆಫರೆನ್ಸ್ ಕಡಿಮೆ ಆಗಿದೆ, ಇವರೇ ಕೂಡ ಎಲ್ಲ ಚಿಕಿತ್ಸೆ ಕೊಡ್ತಾ ಇದ್ದಾರೆ. NICU ಎಲ್ಲ ಡೆವಲಪ್ ಆಗಿದೆ. MCH ಅಲ್ಲಿ ತುಂಬ ಒಳ್ಳೆ ಕಾರ್ಯಗಳು ನಡೀತದೆ. ಎಲ್ಲ ವಿಭಾಗಗಳಲ್ಲ ಸುಮಾರು ಡೆವಲಪ್ಮೆಂಟ್ ಇದೆ. ನೀವು ಹೋದ ವರ್ಷಕ್ಕೂ ಈ ವರ್ಷಕ್ಕೆ ನೀವು ಕಂಪೇರ್ ಮಾಡಿ ನೋಡಿ, ರೋಗಿಗಳ ಕೇಳಿ ನೋಡಿ, ಒಂಥರ ಖುಷಿ ಆಗತ್ತೆ. ಹಾಗಾಗಿ ಇನ್ನು ಹೆಚ್ಚಿನ ಡೆವಲಪ್ಮೆಂಟಿಗೆ ನಿಮ್ಮೆಲ್ಲರೂ ಸಹಕಾರ ಇರಲಿ. ಇಲ್ಲಿ ನಮ್ಮ ಜಿಲ್ಲೆಯ ರೋಗಿಗಳು ಯಾರೇ ಆಗಲಿ ಹೊರಗಡೆ ಕಳಿಸೋದು ಬೇಡ. ನಾವೇ ಚಿಕಿತ್ಸೆ ಕೊಡೋಣ, ನಾವೇ ಗುಣಪಡಿಸೋಣ. ಅವರಿಗೆ ಆರ್ಥಿಕ ಸಬಲತೆ, ಅದೇನು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಕಡಿಮೆ ಮಾಡಿ ಎಲ್ಲರೂ ಕೂಡ ಆರೋಗ್ಯವಾಗಿ ಇರಬೇಕು ಅಂಥೇಳಿ ನಾವೆಲ್ಲ ಸಂಕಲ್ಪ ಇವತ್ತಿಂದ ತಗೊಳ್ಳೋಣ ಅಂಥೇಳಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.